ಅವರೆ ಬೇಳೆ ಅಥವಾ ಹಿತ್ಕಿದ ಬೇಳೆ ಅಂದ್ರೆ ಎಲ್ರ ಬಾಯಲ್ಲೂ ನೀರು ಬರುತ್ತೆ. ಯಾಕಂದ್ರೆ ಅಷ್ಟೊಂದು ವೆರೈಟೀಸ್ ಆಫ್ ಅಡುಗೆಗಳನ್ನ ಇದರಿಂದ ಮಾಡ್ಬೋದು. ಸಾಂಬಾರ್ ಇರ್ಬೋದು, ಹೋಳಿಗೆ ಇರ್ಬೋದು, ಅಥವಾ ರೊಟ್ಟಿ, ಹೀಗೆ ದೋಸೆ, ಡಿಫ್ರೆಂಟ್ ಆಗಿರುವಂತಹ ಏನು ಫುಡ್ ಪ್ರಾಡಕ್ಟ್ಗಳನ್ನ ಇದರಿಂದ ಮಾಡ್ಬೋದು. ಜೊತೆಗೆ ಇವುಗಳ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಬಟ್ ಇಷ್ಟೊಂದು ವೆರೈಟೀಸ್ ಮಾಡ್ಬೋದಾ ಅಂತ ಅನ್ಸುತ್ತೆ ನಿಮಗ್ ಕೂಡ. ಜೊತೆಗೆ ಈ ಒಂದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಏನು ಅವರೇ ಮೇಳ ನಡೀತಾ ಇದೆ. ಸೊ ಇಲ್ಲೂ ಕೂಡ ಸಾಕಷ್ಟು ವೆರೈಟೀಸ್ ಆಫ್ ಫುಡ್ಗಳು ನಿಮಗೆ ಅವೈಲೇಬಲ್ ಇದೆ. ಸೊ ಅವುಗಳ ಟೇಸ್ಟ್ ಅನ್ನ ಸವಿಬಹುದು. ಸೊ ಹಾಗಾದ್ರೆ ಯಾವ್ಯಾವ ಫುಡ್ ಇದೆ ಇದೆಲ್ಲದರ ಬಗ್ಗೆ ನನಗೆ ಮಾಹಿತಿಯನ್ನ ಕೊಡ್ತಾರೆ ವಾಸವಿ ಕ್ಯಾಂಡಿಮೆಂಟ್ಸ್ ನ ಓನರ್ ಆಗಿರುವಂತಹ ಸ್ವಾತಿ ಅವರು. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಜೊತೆಗೆ ಏನೇನಿದೆ ಅಂತ ಹಾಗೆ ಮಾತಾಡ್ಕೊಂಡು ಹೋಗೋಣ. ಮೇಡಮ್, ಇವಾಗ ತುಂಬಾ ಜನಕ್ಕೆ ಇಲ್ಲಿ ಬಂದ್ರೆ ಗೊತ್ತಾಗತ್ತೆ ಈ ಒಂದು ಅವರೇ ಬೇಳೆಯಿಂದ ಇಷ್ಟೆಲ್ಲ ವೆರೈಟೀಸ್ ಆಫ್ ಮಾಡ್ಬೋದಂತ. ದೋಸೆ, ರೊಟ್ಟಿ ಎಲ್ಲ ಕಾಮನ್ ಇರುತ್ತೆ. ಜೊತೆಗೆ ನಾವೀಗ ಐಸ್ ಕ್ರೀಮ್ ಬಗ್ಗೆ ಜಸ್ಟ್ ಮಾತಾಡ್ಕೊಂಡ್ ಬಂದ್ವಿ. ಹೀಗೆ ಸಾಕಷ್ಟು ವೆರೈಟೀಸ್ ಇದೆ. ಸೊ ಎಷ್ಟು ವೆರೈಟೀಸ್ ಇದೆ, ಎಷ್ಟು ಸ್ಟಾಲ್ಸ್ ಇದೆ, ಜೊತೆಗೆ ಹೇಗೆ ರೆಸ್ಪಾನ್ಸ್ ಇದೆ, ಇದೆಲ್ಲ ಮಾತಾಡ್ತಾ ಹೋಗೋಣ. ಫಸ್ಟು ಇಲ್ಲಿ ನಾವು ಪೂರಿ ಮತ್ತೆ ಅವರೇ ಬೇಳೆ ಸಾರಿದೆ. ಸೊ ಹೇಗೆ ಇದು? ನಾರ್ಮಲ್ ಆಗಿ ಮನೆಯಲ್ಲೆಲ್ಲ ಮಾಡೋದೆ. ಸೊ ನಾವು ಒಂದು ಸ್ವಲ್ಪ ವೆರೈಟೀಸ್ ಹೆಚ್ಚು ಕಡಿಮೆ ಚೇಂಜ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಬಟ್ ನಮ್ಮ ನಾರ್ಮಲ್ ಅವರೆಕಾಳು ಸಾರು ಅಥವಾ ಹಿತ್ಕಿನ ಬೇಳೆ ಸಾರು ಮನೇಲಿ ಸಹ ಮಾಡ್ತೀವಿ. ಯಾರೇ ಮಾಡಲಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಪೂರಿ ಜೊತೆಗೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಪೂರಿ ಆ್ಯಂಡ್ ಅವರೆಕಾಳು ಸಾರು ಇದು ಮನೇಲಿ ಎಲ್ಲರೂ ಮಾಡೋದೆ. ಅದು ಸ್ಪೆಷಲ್. ಒಳ್ಳೆ ರೆಸ್ಪಾನ್ಸ್ ಇದೆ ಇದಕ್ಕೂ ಕೂಡ. ಹಾಗಾದ್ರೆ ಒಳ್ಳೆ ರೆಸ್ಪಾನ್ಸ್. ಕೌಂಟರ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ಸೊ ರೊಟ್ಟಿಗೆ ನಾವು ಎಲ್ಲ ಮಿಕ್ಸ್ ಮಾಡ್ತೀವಲ್ಲ, ಈರುಳ್ಳಿ ಪ್ರತಿಯೊಂದು ಹಾಕಿರ್ತೀವಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಅದ್ರ ಜೊತೆಗೇನೆ ಅವರೆಕಾಳು ಎಲ್ಲ ಹಾಕಿರ್ತೀವಿ. ಸೊ ಅದನ್ನ ಈ ಥರ ಬೇಯಿಸಿ ಮತ್ತೆ ಅದ್ರ ಜೊತೆಗೆ ಕಾಂಬಿನೇಷನ್ ಸಹ ಹಿತ್ಕಿನ ಬೇಳೆ ಸಾರು ಕೊಡ್ತೀವಿ. ಓಕೆ, ಈಗ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದ್ರೆ ಪ್ರೈಸ್ ಎಲ್ಲ ಹೇಗಿದೆ? ಮೇಡಮ್ ಎಲ್ಲ ಒಂದು 50 ರುಪೀಸ್, 30 ರುಪೀಸ್, ಲೈಕ್ ಮಿನಿಮಮ್. ಎಲ್ಲ ಬೇರೆ ಕಡೆಗಿಂತ ಆ್ಯಕ್ಚುಲಿ ಕಡಿಮೆ ಸಿಗುತ್ತೆ ನಿಮಗೆ. ಯಾಕೆಂದರೆ ನಾವು ರೈತರಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತೀವಿ. ಅದು ಆ್ಯಂಡ್ ನಿಮಗೆ ಸೊಗಡಿಂದು ಬೇಳೆ ಸಿಗುತ್ತೆ. ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಡೈರೆಕ್ಟ್ ರೈತರಿಗೂ ಹೋಗೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ. ಸೊ ನಮಗೂ ಖುಷಿ, ಅವ್ರಿಗೂ ಖುಷಿ. ನಾವು ನೋಡ್ದಂಗೆ ಆ ಪ್ರೈಸ್ ನೋಡಿದ್ರೆ ನಮಗೂ ಕೂಡ ಅನ್ಸುತ್ತೆ ತುಂಬಾ ಕಡಿಮೆ ಇದೆ, ಆರಾಮಾಗಿ ಕೊಡ್ಬೋದು ಅಂತ. ನಿಜಕ್ಕೂ ಅಷ್ಟು ಕ್ವಾಲಿಟಿ ನೀವು ಕೊಡೋಕ್ಕಾಗತ್ತಾ ಆ ಪ್ರೈಸ್ಗೆ? 100% ಕೊಡ್ಬೋದು ಮೇಡಮ್. ನಾವು ಆ ಕ್ವಾಲಿಟಿ ಕೊಡ್ತೀವಿ, ಪ್ಲಸ್ ಫ್ರೆಶ್ಲಿ ಪ್ರಿಪೇರ್ಡ್ ಇಲ್ಲೇ ಎಲ್ಲ ಮಾಡಿ ಕೊಡ್ತೀವಿ. ಆ್ಯಂಡ್ ರೈತರಿಂದ ಬೇಳೆ ತೊಗೊಳೋದ್ರಿಂದ ನಮಗೂ ಕಡಿಮೆ ಬೀಳುತ್ತೆ, ಪ್ಲಸ್ ಕಸ್ಟಮರ್ಗೂ ಕಡಿಮೆ ಕೊಡ್ಬೋದು. ಮತ್ತು ರೈತರಿಗೂ ಅವ್ರು ಬೆಳೆದಿರೋದಕ್ಕೆ ಡೈರೆಕ್ಟಾಗಿ ಅವ್ರಿಗೆ ದುಡ್ಡು ಬರುತ್ತೆ. ಮಧ್ಯದಲ್ಲಿ ಯಾವುದೋ ಮೀಡಿಯೇಟರ್ಸ್ ಇರಲ್ಲ. ಓಕೆ, ಇನ್ನು ದೋಸೆ ಕೂಡ ಇದೆ. ದೋಸೆ ವಿಚಾರಕ್ಕೆ ಬಂದರೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇದೆ ಅಂತ ನಿಮ್ಗೆ ನೋಡಿದ್ರೆ ಅನ್ಸುತ್ತೆ, ಯಾಕಂದರೆ ಕೌಂಟ್ರಲ್ಲಿ ತುಂಬ ಜನ ಇದ್ದಾರೆ. ಇನ್ನು ದೋಸೆ ವಿಚಾರಕ್ಕೆ ಬಂದರೆ ಮ್ಯಾಮ್, ಇದು ಆಲ್ರೆಡಿ ಯಾವಾಗಲೂ ಸಿಗೋವಂಥದ್ದು. ಅವರೆಕಾಳು ದೋಸೆ ಅಂದರೆ ನಾರ್ಮಲ್ ನಾವು ಆನಿಯನ್ ದೋಸೆ ಮಾಡ್ತೀವಲ್ಲ, ಸೊ ಅದೇ ಥರ ಸೇಮ್ ಥಿಂಗ್ ಅವರೇ ಬೇಳೆಯಲ್ಲಿ ಮಾಡ್ತೀವಿ. ಓಕೆ, ಅದ್ರ ಜೊತೆಗೂ ಅವರೆಕಾಳು ಸಾರು ಕೊಡ್ತೀವಿ, ಪ್ಲಸ್ ಖಾಲಿ ದೋಸೆ ಅವರೇ ಬೇಳೆ ಸಾರು ಸಹ ಕಾಂಬಿನೇಷನ್ ಕೊಡ್ತೀವಿ. ಓಕೆ ಓಕೆ. ಜೊತೆಗೆ ವೀಕ್ಷಕರೇ, ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಕೌಂಟ್ರ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಜನ ಇದ್ದಾರೆ. ಯಾಕಂದ್ರೆ ಫುಲ್ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಬೆಂಗಳೂರಿನ ವೆದರ್ ಕೂಡ ಚಿಲ್ ಆಗಿದೆ. ಸೊ ಈ ಟೈಮಲ್ಲಿ ಬಿಸಿಯಾಗಿ ತಿಂತಾ ಇದ್ರೆ ಎಲ್ರಿಗೂ ಕೂಡ ಇಷ್ಟ ಆಗತ್ತೆ. ಸೊ ಕ್ಯೂ ಹಚ್ಚಿ ನಿಂತಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಖಾರ ಕೌಂಟ್ರು. ಸೊ ಇಲ್ಲಿ ಏನೇನು ಸಿಗತ್ತೆ ಅಂತ ಮೇಡಮ್ನೇ ಕೇಳ್ತಾ ಹೋಗೋಣ. ಇದು ಆ್ಯಕ್ಚುಲಿ ಜಾಸ್ತಿ ಐಟಮ್ ಸಿಗುತ್ತೆ. ಅವರೆಕಾಳು ನಿಪ್ಪಟ್ಟಾಗಲಿ, ಅವರೆಕಾಳು ಚಿಕ್ಕಿ ಆಗಲಿ, ಅವರೆಕಾಳು ಕೋಡ್ಬಳೆ, ಮತ್ತು ಅವರೆಕಾಳು ಮಿಕ್ಸ್ಚರ್ಸು ವೆರೈಟಿ ಫ್ಲೇವರ್ಸ್ ಇರುತ್ತೆ. ಲೈಕ್ ಖಾರ, ಗಾರ್ಲಿಕ್ಕು, ಆಮೇಲೆ ಪೆಪ್ಪರು, ಪುದೀನ, ಆಮೇಲೆ ಅವಲಕ್ಕಿ ಮಿಕ್ಸು, ಚೂಡ ಬರುತ್ತಲ್ಲ, ಚೂಡದ ಜೊತೆ ಅವರೆಕಾಳು ಮಿಕ್ಸ್ ಮಾಡಿ ಮಿಕ್ಸ್ಚರ್ ಮಾಡಿರ್ತೀವಿ. ಮತ್ತು ಕೆಂಪು ಅವಲಕ್ಕಿ, ಆ ಥರ ಡಿಫ್ರೆಂಟ್ ವೆರೈಟಿ ಆಫ್ ಅವರೆಕಾಳು ಮಿಕ್ಸ್ಚರ್ಸು ಇಲ್ಲಿ ಸಿಗುತ್ತೆ. ಇವುಗಳನ್ನೆಲ್ಲ ಪರ್ಚೇಸ್ ಮಾಡಿದರೆ ಆರಾಮಾಗಿ ಮನೆಗೆ ತೊಗೊಂಡೋಗಿ ಇಟ್ಕೊಂಡು ತಿನ್ಬೋದು. ಸೊ 6 ಮಂತ್ಸ್ ಶೆಲ್ಫ್ ಲೈಫ್ ಇರುತ್ತೆ. ಸೊ ಏನೂ ಆಗಲ್ಲ, ನಾವು ಯಾವ ಪ್ರಿಸರ್ವೇಟಿವ್ಸು ಯೂಸ್ ಮಾಡಲ್ಲ. ಆಯಿಲ್ ರೀಯೂಸ್ ಮಾಡದೇ ಇರೋ ಕಾರಣಕ್ಕೆ ಅದಷ್ಟು ದಿವಸ ಇರುತ್ತೆ. ಓಕೆ, ಇದಕ್ಕೂ ಚೆನ್ನಾಗಿ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜನ ಈಗ ಬೇರೆದೆಲ್ಲ ಆದ್ರೆ ಬಂದು ಇಲ್ಲಿ ತಿಂದು ಹೋಗ್ಬಿಡ್ತಾರೆ. ಬಟ್ ಈಗ ಹಾಗಾಗಲ್ಲ, ಇದನ್ನ ತಗೊಂಡು ಹೋಗ್ಬೋದು, ಮನೇಲಿ ಕೂಡ ತಿನ್ಬೋದು, 6 ತಿಂಗಳ ಕಾಲ ಇಟ್ಕೊಬೋದು. ಹೌದು. ಓಕೆ, ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಇದೆಯಾ? ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಇಲ್ಲಿ ಬಂದು ಇಲ್ಲಿ ಎಂಜಾಯ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಮನೆಗೆ ಏನಾದರೂ ತೊಗೊಂಡು ಹೋಗಬೇಕಲ್ಲ, ಸೊ ಇದೆಲ್ಲ ಪರ್ಚೇಸ್ ಮಾಡ್ತಾರೆ. ಮತ್ತು ಗಿಫ್ಟ್ ಕೊಡಬೇಕು, ನಾವು ಇಲ್ಲಿ ಹೋಗಿದ್ವಿ ನನ್ನ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲ ಅಂದರೆ ಇದನ್ನು ಪಾರ್ಸೆಲ್ ತೊಗೊಂಡು ಹೋಗಿ. ಇನ್ನು ಮಸಾಲ ವಡ ವಿಚಾರಕ್ಕೆ ಬಂದರೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ. ಅದರಲ್ಲಿ ಇನ್ನು ಅವರೇ ಬೇಳೆ ಮಸಾಲ ವಡ ಅಂದರೆ ಕೇಳಬೇಕಾ? ಯಾಕಂದರೆ ಒಬ್ರು ಚಿತ್ರಾನ್ನ ತಿಂತಿದ್ರು ಅದಕ್ಕೊಂದು ವಡ ಇರಬೇಕು, ಅಥವಾ ಒಂದು ಪುಳಿಯೋಗರೆ ತಿಂತಾ ಇದ್ರು ಅದಕ್ಕೊಂದು ಆ್ಯಡ್ ಆಗಿ ವಡ ಇರಬೇಕು.
ಇಡ್ಲಿ ಜೊತೆಗೆ ಇರಬೇಕು. ಸೊ ಎಲ್ಲ ಐಟಮ್ಸ್ಗೂ ಇರಬೇಕು ಅಂತಾರೆ. ವಡಕ್ಕೆ ಹೆಂಗಿದೆ, ಬೋಂಡಕ್ಕೆ ಹೆಂಗಿದೆ ಡಿಮ್ಯಾಂಡು? ಹೈಯೆಸ್ಟ್ ಸೇಲ್ಸ್ ನಮಗೆ ಅಂದರೆ ವಡೆದೆ, ತುಂಬ ಡಿಮ್ಯಾಂಡ್ ಅಂದರೆ ವಡೆದೆ. ಸೊ ಕ್ಯೂ ಜಾಸ್ತಿ ಇರೋದು ವಡೆಗೆನೆ. ಸೊ ನಮ್ಮ ಪ್ರತಿ ವರ್ಷ ನಾವು ವಡೆ ಮಾಡ್ತೀವಿ, ಬೋಂಡಾನು ಮಾಡ್ತೀವಿ, ಬೋಂಡಾದು ಸೇಲ್ಸ್ ಇರುತ್ತೆ, ಬಟ್ ಹೈಯೆಸ್ಟ್ ಇಸ್ ವಡೆ. ಓಕೆ, ಇಲ್ಲಿರೋ ಕ್ರೌಡನ್ನ ನೋಡಿದ್ರೆ ಈ ಕ್ರೌಡ್ಗೆ ತಕ್ಕಂತೆ ನಿಮಗೆ ಮಾಡ್ಕೊಡೋದಕ್ಕೆ ಆಗ್ತಾ ಇದೆಯಾ, ಹೇಗೆ? ಆಗ್ತಾ ಇದೆ ಮೇಡಮ್, ಆಗ್ತಾ ಇದೆ. ಬಟ್ ಕೆಲವೊಂದು ನಾನು ಹೇಳಿದ್ನಲ್ಲ ವಿಷಯ, ನೆಟ್ವರ್ಕ್ ಇಶ್ಯೂ ಇಂದ ಒಂದು ಸ್ವಲ್ಪ ಡಿಲೇ ಆಗೋದು ಪೇಮೆಂಟಿಂದ. ಅದನ್ನು ಬಿಟ್ಟರೆ ಬೇರೆ ಏನೂ ತೊಂದರೆ ಸೊ ಹಾಗಾದ್ರೆ ಈ ಮೇಳಕ್ಕೆ ಬರೋರು ಜಾಸ್ತಿ ಕ್ಯಾಶ್ ತಗೊಂಬನ್ನಿ ಅಂತ ಹೇಳ್ತೀರಾ? ಪ್ರಿಫರಬಲಿ ಬಿಕಾಸ್ ನೆಟ್ವರ್ಕ್ ಇಲ್ಲ ಅಂತ. ನಮಗೆ ಎಲ್ಲ ಕೌಂಟರಲ್ಲೂ QR ಕೋಡ್ಸ್ ಇದೆ, UPI ಪೇಮೆಂಟ್ಸ್ ಇದೆ, ಕಾರ್ಡ್ ಪೇಮೆಂಟ್ಸ್ ಇದೆ, ಪ್ರತಿಯೊಂದು ಇದೆ. ವರ್ಕ್ ಆಗದೆ ಇರೋವಾಗ ಕ್ಯಾಶ್ ಇಟ್ಕೊಂಡಿರೋದು ಉತ್ತಮ. ಓಕೆ, ಈ ಒಂದು ಕೌಂಟ್ರು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಏನೋ ಮೊಸರು ಕೋಡ್ಬಳೆ ಮತ್ತು ಅವರೆಬೇಳೆ ಕ್ರಿಸ್ಪಿ ಬೀನ್ ಅಂತ ಇದೆ. ಸೊ ಹಂಗಂದ್ರೆ ಏನು ಮ್ಯಾಮ್? ಈ ವರ್ಷ ಫಸ್ಟ್ ಟೈಮ್ ಎವ್ರಿ ಇಯರ್ ಒಂದು ನಾವು ಹೊಸ ಡಿಶ್ನ ಇನ್ವೆಂಟ್ ಮಾಡ್ತೀವಿ. ಸೊ ಫಸ್ಟ್ ಟೈಮ್ ಇವಾಗ ಇನ್ವೆಂಟ್ ಮಾಡಿರೋದು ಕ್ರಿಸ್ಪಿ ಬೀನ್ ಅಂತ. ಸೊ ನಾವು ಕ್ರಿಸ್ಪಿ ಕಾರ್ನ್ ತಿಂತೀವಲ್ಲ, ಸೇಮ್ ಥಿಂಗ್ ಅವರೆಕಾಳಲ್ಲಿ ಮಾಡ್ತೀವಿ. ಓಕೆ, ಸೊ ಇದಕ್ಕೆ ಡಿಮ್ಯಾಂಡ್ ಇದೆಯಾ, ಹೇಗೆ? ತುಂಬ ಚೆನ್ನಾಗಿ ಡಿಮ್ಯಾಂಡ್ ಇದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಯಂಗ್ಸ್ಟರ್ಸ್ ಎಸ್ಪೆಷಲಿ ಇದಕ್ಕೆ ತುಂಬ ಇಷ್ಟಪಡ್ತಾ ಇದ್ದಾರೆ. ಓಕೆ, ಅಂದರೆ ಇಲ್ಲೇ ರೆಡಿ ಆದ ತಕ್ಷಣ ಇದು ಬಿಸಿ ಬಿಸಿ ಆಗಿದ್ದಾಗ ತಿಂದರೆ ಚೆನ್ನಾಗಿರುತ್ತೆ. ಹೌದು. ಓಕೆ, ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ಕೌಂಟರ್ಗಳ ಬಗ್ಗೆ ಹೇಳೋದಾದರೆ, ಹೋಳಿಗೆ ಅಂತೂ ಎಲ್ರಿಗೂ ಇಷ್ಟ. ಸೊ ಅದರಲ್ಲಿ ಹಿತ್ಕಿದ ಬೇಳೆ ಹೋಳಿಗೆ ಅಂದರೆ ಇನ್ನೂ ಎಲ್ರಿಗೂ ಇಷ್ಟ ಆಗುತ್ತೆ. ಹೆಂಗಿದೆ ಡಿಮ್ಯಾಂಡು? ನೋಡ್ತಾ ಇದ್ದೀರಾ ನೀವೇ, ಕ್ಯೂ ತುಂಬ ಇದೆ. ಸೊ ಹಿತ್ಕಿದ ಬೇಳೆ ಹೋಳಿಗೆಗೂ ತುಂಬ ಡಿಮ್ಯಾಂಡ್ ಇರುತ್ತೆ. ಆ್ಯಂಡ್ ತುಂಬ ಸ್ವೀಟ್ ಇರಲ್ಲ. ಇದು ನಾವು ನಾರ್ಮಲಿ ಮನೇಲಿ ಕಾಯಿ ಹೋಳಿಗೆ ಅಥವಾ ಬೇಳೆ ಹೋಳಿಗೆ ಮಾಡಿದಾಗ ಅದು ಸ್ವೀಟ್ ಇರುತ್ತೆ. ಬಟ್ ಅವರೇ ಬೇಳೆದು ಒಂದು ಸ್ವಲ್ಪ ತುಂಬ ಕಡಿಮೆ ಸ್ವೀಟ್ ಇರುತ್ತೆ. ಓಕೆ, ಜಸ್ಟ್ ಅಂದರೆ ಇಲ್ಲಿ ತಿನ್ನೋದಕ್ಕಷ್ಟೇ ಅಲ್ಲ, ಪಾರ್ಸಲ್ ಬೇಕಾದರೂ ತೊಗೊಂಡು ಹೋಗ್ಬೋದಲ್ವಾ? ಎಲ್ಲ ಕೌಂಟರ್ಸಲ್ಲೂ ಪಾರ್ಸಲ್ಸ್ ಕೊಡ್ತೀವಿ. ಆ್ಯಂಡ್ ಎಕ್ಸ್ಟ್ರಾ ಚಾರ್ಜಸ್ ಏನು ಪಾರ್ಸಲ್ಗೆ ಮಾಡೋದಿಲ್ಲ. ಸೊ ಎಲ್ಲ ಪಾರ್ಸಲ್ಸ್ ಅವೈಲೇಬಲ್ ಇದೆ. ಈಗ ನೀವು ಎಷ್ಟು ವರ್ಷಗಳಿಂದ ಇದೊಂದು ಮೇಳವನ್ನು ಆರ್ಗನೈಸ್ ಮಾಡ್ತಿದ್ದೀರಾ ಮ್ಯಾಮ್? ಇದು 24ನೇ ವರ್ಷ, 24th ಇಯರು. 24 ವರ್ಷದ ಹಿಂದೆ ನಮ್ಮ ತಾಯಿ ಶುರು ಮಾಡಿದ್ದು ವಿ ವಿ ಪುರಮಲ್ಲೇ, ಒಂದು ಖಾಲಿ ಸ್ಥಳದಲ್ಲಿ ಶುರು ಮಾಡಿದ್ರು. ಸೊ ಇದು ಇಷ್ಟು ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಅವರು ಅವಾಗ ಅಂದ್ಕೊಂಡಿರಲಿಲ್ಲ. ಸೊ ಅವಾಗ 4 ಜನ ರೈತರು ಮಾತ್ರ ವಿ ವಿ ಪುರಮಲ್ಲಿ ಬೇಳೆ ಮಾರ್ತಿದ್ರು. ಬೇಳೆ ಚೆಲ್ಲಿ ಹೋಗ್ತಾಯಿದ್ರು ಸೇಲ್ ಆಗಿಲ್ಲ ಅಂದರೆ. ಅದನ್ನು ಸೇವ್ ಮಾಡೋಕ್ಕೋಸ್ಕರ ಒಂದು ಶುರು ಆಯಿತು. ಅದು ಇಷ್ಟು ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನನಗೆ ಇಲ್ಲಿನ ಕ್ರೌಡ್ ನೋಡಿದಾಗ ಒಂದು ಪ್ರಶ್ನೆ ಆಗತ್ತೆ, ಎಷ್ಟು ಕ್ವಿಂಟಾಲ್ ನೀವು ಬೇಳೆ ತರಿಸ್ತೀರಾ ಅಂತ. ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಕ್ವಿಂಟಾಲ್ ಅಲ್ಲ, ಟನ್ನು. ಸೊ 20 ಟನ್ನು ಆಲ್ಮೋಸ್ಟ್ ಅವರೆಕಾಳು. ಪ್ಲಸ್ ನಮ್ಮ ರೈತರು ಅದೆಲ್ಲ ಕೌಂಟೇ ಸಿಗೋಕ್ಕಾಗಲ್ಲ, ಯಾಕೆಂದರೆ ಅವರೇ ತೊಗೊಂಡು ಬರ್ತಾರೆ, ಇಲ್ಲಿ ಮಾರ್ಕೋತಾರೆ. ಡೈರೆಕ್ಟಾಗಿ ಅವರೆಕಾಯಿ, ಹಿತ್ಕಿದ ಬೇಳೆ ಎಲ್ಲ ಇಲ್ಲೇ ಅವರೇ ಮಾರ್ತಿರ್ತಾರೆ. ಸೊ ಅದ್ರದ್ದು ಎಲ್ಲ ಲೆಕ್ಕ ಸಿಗೋದು ತುಂಬ ಕಷ್ಟ. ಬಟ್ ಆಲ್ಮೋಸ್ಟ್ 500 ಜನ ರೈತರ ಫ್ಯಾಮಿಲಿ ಈ ಮೇಳದ ಮೇಲೆ ಡಿಪೆಂಡ್ ಆಗಿದೆ. ಆ್ಯಂಡ್ ಪ್ಲಸ್ ಥ್ರೂ ಔಟ್ ದ ಇಯರ್ ಬೆಳೆ ಬೆಳೀತಾನೆ ಇರ್ತಾರೆ. ಆರ್ಟಿಫಿಷಿಯಲ್ ಕಂಡೀಷನ್ಸ್ ಮಾಡ್ಕೊಂಡು ಬೆಳೀತಾರೆ. ಬಿಕಾಸ್ ಈ ಟೇಸ್ಟ್ ಬರಲ್ಲ, ಆ ಸೊಗಡು ಬರಲ್ಲ. ಆದರೂ ಥ್ರೂ ಔಟ್ ದ ಇಯರ್ ಅವ್ರು ಬೆಳೀತಾರೆ. ಮುಂಚೆ ಏನಂದರೆ ರಾಗಿ ಬೆಳೆಯೋದು, ರಾಗಿ ಮಧ್ಯದಲ್ಲಿ ಅವರೆಕಾಯಿ ಬೆಳೆಯೋದು. ಈಗ ಏನಂದರೆ ಫಾರ್ಮ್ ಫುಲ್ಲು ಅವರು ಬರೀ ಅವರೆಕಾಳು ಬೆಳೀತಾರೆ. ಈಗ 24 ವರ್ಷ ಅಂತ ಹೇಳಿದ್ರಿ, ರೆಸ್ಪಾನ್ಸ್ ಜಾಸ್ತಿ ಆಗ್ತಾನೆ ಇದೆ, ಜವಾಬ್ದಾರಿ ಕೂಡ ಹೆಚ್ಚಾಗ್ತಿದೆ ಅನ್ಸುತ್ತಾ? ಡೆಫಿನೆಟ್ಲಿ, ಅಫ್ಕೋರ್ಸ್ ತುಂಬ ರೆಸ್ಪಾನ್ಸಿಬಿಲಿಟಿ ಅನಿಸುತ್ತೆ. ಇಷ್ಟು ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಇಷ್ಟು ಜನ ಬರ್ತಾರೆ, ಅವ್ರಿಗೆ ಕರೆಕ್ಟಾಗಿ ನಾವು ಊಟ ಕೊಡಬೇಕು, ಅದೇ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಇಷ್ಟು ಕೆಲಸದವ್ರನ್ನ ಪ್ಲಸ್ ರೈತರನ್ನ, ಅವ್ರ ಕುಟುಂಬದವ್ರನ್ನ ಎಲ್ಲನೂ ಒಟ್ಟಿಗೆ ತೊಗೊಂಡು ಹೋಗಬೇಕು. ಸೊ ಅಫ್ಕೋರ್ಸ್ ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಇನ್ನೂ ಹೆಚ್ಚಲಿ, ಇನ್ನೂ ರೈತರಿಗೆ ಬೆಂಬಲ ಕೊಡೋಣ. ಆ್ಯಂಡ್ ಇದು ಕರ್ನಾಟಕ, ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಅವರೆಕಾಳನ್ನ ಥ್ರೂ ಔಟ್ ದ ವರ್ಲ್ಡ್ ತಿಳಿಸೋಣ ಅಂತ. ನಮ್ಮ ಕರ್ನಾಟಕದ ಜನ ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ದಾರೆ. ಸೊ ಇದಕ್ಕೆ ಡಿಮಾಂಡ್ ಎಲ್ಲ ಕಡೆಯಿಂದ ಇದೆ. ಬಟ್ ತುಂಬ ಜನಕ್ಕೆ ಇದು ಬೇಳೆ ಇದೆ ಅನ್ನೋದೇ ಗೊತ್ತಿಲ್ಲ. ಸೊ ಅದು ತಿಳಿಸಿದಷ್ಟು ನಮ್ಮ ಬೇಳೆಗೆ ಬೆಲೆ ಏರುತ್ತೆ. ಓಕೆ, ಇನ್ನು ಮಂಚೂರಿ ಬಗ್ಗೆ ಕೂಡ ಮಾತಾಡೋಣ. ಸೊ ಇದು ಹೇಗೆ ಪ್ರಿಪೇರ್ ಆಗುತ್ತೆ, ಹೇಗೆ ಆ್ಯಡ್ ಮಾಡ್ತೀರಾ? ನಾರ್ಮಲ್ ಗೋಬಿ ಮಂಚೂರಿ ಹೇಗಿರುತ್ತೋ ಗೋಬಿ ಮಂಚೂರಿ ಹಾಗೆ ಮಾಡ್ತಾರೆ. ಇದು ಮಸಾಲ ಏನು ಮಾಡ್ತಾರೋ ಆ ಮಸಾಲಾಗೆ ಇದು ಬೇಳೆ ಬೇಯಿಸಿರೋದು ಪೇಸ್ಟಲ್ಲೇ ಆ ಮಸಾಲ ಮಾಡೋದು. ಮೇಳವನ್ನು ಆರ್ಗನೈಸ್ ಮಾಡಬೇಕು ಅಂದರೆ ನಿಮ್ಮ ಪ್ರಿಪ್ರೇಷನ್ ಹೆಂಗಿರುತ್ತೆ? ಎಷ್ಟು ತಿಂಗಳುಗಳ ಪರಿಶ್ರಮ ಇದು? ಆಲ್ಮೋಸ್ಟ್ 6 ತಿಂಗಳಾಗುತ್ತೆ. ಸೊ 6 ತಿಂಗಳು ಪ್ಲ್ಯಾನಿಂಗು, ಮತ್ತು ಬೇಳೆ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ, ಅದನ್ನೆಲ್ಲ ಆರ್ಗನೈಸ್ ಮಾಡಿಕೊಂಡು, ಮತ್ತು ಪರ್ಮಿಷನ್ಸು ಇಲ್ಲಿ ಮಾಡಬೇಕಂದ್ರೆ ತುಂಬ ಪರ್ಮಿಷನ್ಸ್ ಬೇಕಾಗುತ್ತೆ. ನಾವು BMPಯಿಂದ, ಹೆಲ್ತಿಂದ, ಮತ್ತು GSTಯಿಂದ, ಮತ್ತು ಪೊಲೀಸು, ಫೈರು, ಲಾ ಆ್ಯಂಡ್ ಆರ್ಡರ್, ಎವ್ರಿಥಿಂಗ್. ಟೂ ಮೆನಿ ಪರ್ಮಿಷನ್ಸ್ ಆ್ಯಂಡ್ ತುಂಬ ಪ್ರೊಸೀಜರ್ಸ್ ಇದೆ.
ಸೊ ಎಲ್ಲರ ಹತ್ರ ಲೋಕಲ್ MLA ಆಗಲಿ MP ಅವ್ರ ಹತ್ರ ಎಲ್ಲದನ್ನೂ ಪರ್ಮಿಷನ್ಸ್ ತೊಗೊಂಡು ಮತ್ತೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಮಾಡಲಿಕ್ಕೆ ಆಲ್ಮೋಸ್ಟ್ 6 ಮಂತ್ಸ್ ಬೇಕಾಗುತ್ತೆ. ಟೈಮ್ ಏನಾದರೂ ಎಕ್ಸ್ಟೆಂಡ್ ಮಾಡಿ ಅನ್ನೋಂಥದ್ದೆಲ್ಲ ಬರುತ್ತಾ? ಇನ್ನೂ ಸ್ವಲ್ಪ ದಿನ ಮಾಡಿ, ಇನ್ನೊಂದು 4 ದಿನ ಮಾಡಿ, ಇನ್ನೊಂದು 5 ದಿನ ಮಾಡಿ ಅಂತ? ಡೆಫಿನೆಟ್ಲಿ ಬರುತ್ತೆ, ಡೇ 1ಇಂದನೇ ಬರುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ಇಲ್ಲಿ BBMP ಗ್ರೌಂಡು ತಿಂಗಳಿಗೆ 5 ದಿವಸ ಕೊಡೋದು ಅವಕಾಶ. ಸೊ ಅದ್ರ ಮೇಲೆ ಮಾಡೋಂಗಿಲ್ಲ. ಅದಕ್ಕಾಗಿ ನಾವು 5 ಡೇಸ್ ಅಷ್ಟೇ. ಮುಂಚೆ ಆದರೆ ನಾವು ಗ್ರೌಂಡಿಗೆ ಬರೋಕ್ಕೆ ಮುಂಚೆ ವಿ ವಿ ಪುರಮಲ್ಲೇ ನಡೆಯೋವಾಗ ಇದು 11 ದಿವಸ ಕಾಲ ನಡೀತಿತ್ತು. ಸೊ ಈಗ ಇಲ್ಲಿ ಬಂದ ಮೇಲೆ 5 ದಿವಸ ನಡೆಯೋದ್ರಿಂದ ಕ್ರೌಡು 5 ದಿವಸದಲ್ಲೇ ಬರ್ತಿದ್ದಾರೆ. ಸೊ ಮೇ ಬಿ ಅದು ಒಂದೇ ಬೆಳೆ ಸ್ವೀಟ್ ಕೌಂಟರಲ್ಲಿ ಬೇಸಿಕ್ಲಿ ಅವರೇ ಬೆಳೆ ಜಿಲೇಬಿ ಮತ್ತು ಚಿಕ್ಕಿ, ಅವರೆಕಾಳು ಹಲ್ವಾ, ಮತ್ತು ನೀವು ಆ ಕೌಂಟರಲ್ಲಿ ನೋಡಿದ್ರೆ ಅವರೇ ಬೆಳೆ ಮೈಸೂರು ಪಾಕ್ನ ಲೈವ್ ಮಾಡ್ತಾ ಇದ್ದಾರೆ. ಇಲ್ಲೇ ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ಓಕೆ ಸೊ ತುಂಬ ವೆರೈಟಿ ಸ್ವೀಟ್ಸ್ ಇದೆ, ರಸ್ಮಲಾಯಿ ಪ್ರತಿಯೊಂದು ಅವರೇ ಬೆಳೆಯಲ್ಲೇ ಮಾಡ್ತೀವಿ. ಓಕೆ, ಎಷ್ಟು ಖುಷಿ ಇದೆ ಮೇಡಮ್? ಲಾಸ್ಟ್ ಕ್ವೆಶನು, ನೀವು ತುಂಬ ಬ್ಯುಸಿ ಇದ್ದೀರಾ, ಎಷ್ಟು ಖುಷಿ ಇದೆ ಇಷ್ಟು ಕ್ರೌಡು? ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಸುಲಭದ ಮಾತೇ ಅಲ್ಲ. ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕು ಅಂದರೆ ಸಾಕಷ್ಟು ಹಗಲಿರುಳು ಪರಿಶ್ರಮ ಇದ್ದೇ ಇರುತ್ತೆ. ಸೊ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಖುಷಿ ತುಂಬ, ಅಂದರೆ ಓವರ್ವೆಲ್ಮ್ಡ್, ನಾನು ಹೇಳೋಕ್ಕೆ ಆಗಲ್ಲ, ಐ ಡೋಂಟ್ ಹ್ಯಾವ್ ವರ್ಡ್ಸ್. ಬಟ್ ಹಾಗೇ ಪ್ರತಿ ಸತಿ ಮಾಡೋವಾಗ ನಾನು ಕಲಿತಾ ಇದ್ದೀನಿ, ತುಂಬ ಕಲಿತಾ ಇದ್ದೀವಿ. ನಾನು ಅಂತ ಹೇಳೋಕ್ಕಾಗಲ್ಲ, ನಾವು ಇಟ್ ಇಸ್ ಅ ಬಿಗ್ ಟೀಮ್ ಡೆಫಿನೆಟ್ಲಿ. ಆ್ಯಂಡ್ ಎಲ್ಲರದ್ದು ಪರಿಶ್ರಮ, ತುಂಬ ಜನ ಸಪೋರ್ಟ್ ಮಾಡ್ತಾರೆ, ತುಂಬ ಜನ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಫ್ರೆಂಡ್ಸ್ ಆಗಲಿ ಫ್ಯಾಮ್ಲಿ ಆಗಲಿ ಅವರೇ ಬರ್ತಾರೆ, ಲೈಕ್ ಏನೋ ಅವರೇ ಬಂದು ಈಗ ಇದನ್ನು ಮಾಡೋಣ ಅಂತ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ತುಂಬ ದಿವಸದ ಪರಿಶ್ರಮ. ಆ್ಯಂಡ್ ಇಷ್ಟು ಜನ ಬಂದಾಗ ತುಂಬ ಖುಷಿ ಆಗುತ್ತೆ. ಬಟ್ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಟೈಮ್ ಲೇಟ್ ಆಯಿತು, ಬಟ್ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಅಂತ ಅಂದಾಗ ಅದು ಬೇಜಾರಾಗುತ್ತೆ. ಸೊ ಆದಷ್ಟು ನಾವು ಟ್ರೈ ಮಾಡ್ತಾ ಇದ್ದೀವಿ, ತೊಂದರೆ ಆಗ್ದಿರ ಸ್ಮೂತಾಗಿ ಹೋಗಲಿ ಅಂತ. ಅದನ್ನ ಬಿಟ್ಟು ನಾನು ಏನು ಮಾಡೋಕ್ಕಾಗಲ್ಲ. ಸೊ ಬಟ್ ಖುಷಿನ ನಿಮ್ಮ ಕಣ್ಣೇ ಹೇಳ್ತಾ ಇದೆ ಈಗ. ಡೆಫಿನೆಟ್ಲಿ ಐ ಆಮ್ ವೆರಿ ಹ್ಯಾಪಿ, ವೆರಿ ವೆರಿ ಹ್ಯಾಪಿ. ಟೀಮ್ಗೆ ಏನು ಹೇಳ್ತೀರಾ? ಟೀಮ್ಗೆ ಏನು ಹೇಳಿ, ಐನೋ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ, ಊಟ ಮಾಡೋಕ್ಕೆ ಬಿಟ್ಟಿಲ್ಲ, ತುಂಬ ಕಂಪ್ಲೇಂಟ್ಸ್ ಇದೆ. ಬಟ್ ಯಾರು ಒಂದು ಚೂರು ಕಂಪ್ಲೇಂಟ್ ಮಾಡಲ್ಲ, ಎಲ್ಲರೂ ಶ್ರಮ ಪಡ್ತಾರೆ. ಹಾಗೆ ಈಗ ನಾನು 24 ವರ್ಷದಿಂದ ಯಾವ್ದಾದ್ರು ಕೆಲಸ ಮಾಡ್ತಿದ್ದಾರೆ, ಅವರೇ ಇವತ್ತು ಸಹ ಸೇಮ್ ಎಂಪ್ಲಾಯೀಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗಿದು ಹೆಂಗೆ ನಡೆಯುತ್ತೆ ಅಂತ ಅಷ್ಟು ವರ್ಷಗಳಿಂದ ನೋಡಿದ್ದಾರೆ, ಅವ್ರಿಗೆ ತಿಳಿದಿದೆ. ಸೊ ಅವ್ರಿಗೆ ಗೊತ್ತಿದೆ, ಒಂದು ವಾರ 10 ದಿವಸ ನಮಗೆ ಊಟ ನಿದ್ದೆ ಸಹ ಇರಲ್ಲ. ಬಟ್ ಫಸ್ಟ್ ಪ್ರಯಾರಿಟಿ ಸರ್ವಿಸ್. ಇಷ್ಟು ಜನ ಹುಡುಕೊಂಡು ಬಂದಿರ್ತಾರೆ, ಎಷ್ಟೆಷ್ಟು ದೂರದಿಂದ ಬಂದಿದ್ದಾರೆ. ತುಂಬ ಜನ ನಮಗೆ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಮೆಸೇಜ್ ಮಾಡಿದ್ದಾರೆ, ನಾವು ಮಂಗಳೂರಿಂದ ಬಾಂಬೆಯಿಂದ ಎಲ್ಲ ಫ್ಲೈಟ್ ಟಿಕೆಟ್ ಸಹ ಕಳಿಸಿದ್ದಾರೆ. ಸೊ ಅಲ್ಲಿಂದ ಎಲ್ಲ ಹುಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಅವ್ರಿಗೆಲ್ಲ ಇಷ್ಟ ಆಗಿ ನಮಗೇನಾದರೂ ಫೀಡ್ಬ್ಯಾಕ್ ಕೊಡಬೇಕಂದ್ರೂ ಕೊಡ್ಬೋದು. ವಿ ವಿಲ್ ಟೇಕ್ ಇಟ್ ಪಾಸಿಟಿವ್ಲಿ ಆ್ಯಂಡ್ ಕರೆಕ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕೂಡ ವಾಸವಿ ಕ್ಯಾಂಡಿಮೆಂಟ್ಸ್ನ ಓನರ್ ಆಗಿರುವಂತಹ ಸ್ವಾತಿ ಅವರ ಮಾತು. ಸೊ ಅಂದರೆ ಈ ಒಂದು ಮೇಳದಲ್ಲಿ ಯಾವೆಲ್ಲ ವೆರೈಟೀಸ್ ಆಫ್ ಫುಡ್ ಇದೆ ಅನ್ನೋದನ್ನ ಅವರೇ ಹೇಳಿದ್ರು. ಜೊತೆಗೆ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ, ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಜವಾಬ್ದಾರಿ ಹೆಚ್ಚಾಗ್ತಾ ಇದ್ರು ಕೂಡ ಅದನ್ನ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಹೀಗಾಗಿ ಬೆಂಗಳೂರಿಗರು ಕೂಡ ಈ ಒಂದು 5 ದಿನ ಇದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇವುಗಳ ಟೇಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಸಾಕಷ್ಟು ವೆರೈಟೀಸ್ ಆಫ್ ಫುಡ್ಗಳಿದೆ. ಸೊ ಅವುಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಒಟ್ನಲ್ಲಿ ಈ ಒಂದು ಈವೆಂಟ್ನ ಬಗ್ಗೆ ಈವೆಂಟ್ ಆರ್ಗನೈಸರ್ ಇರ್ಬೋದು, ಓನರ್, ಎಲ್ರಿಗೂ ಕೂಡ ಖುಷಿ ಇದೆ. ಪ್ರತಿ ವರ್ಷ ಬೆಂಗಳೂರಿಗರಿಗೆ ಏನ್ ಟೇಸ್ಟ್ ಕೊಡ್ಬೇಕೋ ಅದನ್ನೇ ಕೊಡ್ತಾ ಇದೀವಿ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.